ಗೈಸ್, ಟೈಟಲ್ ಮತ್ತು ತಮ್ಬ್ನೇಲ್ ನೀವು ಅನ್ಕೊಂಡಿರ್ತಾರ ವಿಡಿಯೋನ ಪಬ್ಲಿಕ್ ಮಾಡಲಿಲ್ಲಪ್ಪ ಅಂದರೆ ಮತ್ತೆ ನಮಗೆ ಹೇಗೆ ವ್ಯೂಸು ಸಬ್ಸ್ಕ್ರೈಬರ್ಸು ಮತ್ತು ವಾಚ್ ಟೈಮ್ ಎಲ್ಲ ಬರುತ್ತೆ ಅಂತ ನೀವು ಅನ್ಕೊಂಡಿರ್ತಾರ. ಸೊ ಇದರಲ್ಲಿ ಒಂದು ಟ್ರಿಕ್ ಇದೆ. ಪಬ್ಲಿಕ್ ಮಾಡೋಕ್ಕಿಂತ ಮುಂಚೆಗೆ ಒಂದು ಟ್ರಿಕ್ನ ನೀವು ಅಪ್ಲೈ ಮಾಡಬೇಕು. ಅದನ್ನ ಮಾಡಿದಿರಪ್ಪ ಅಂದರೆ ನಿಮಗೆ ತುಂಬಾ ಯೂಸ್ ಬರುತ್ತೆ, ನಿಮ್ಗೆ ಹೆಚ್ಚಿಗೆ ಯೂಸ್ ಬರುತ್ತೆ. ಮುಂದೆ ನಿಮ್ಮ ಸಬ್ಸ್ಕ್ರೈಬರ್ಸು ಮತ್ತು ವಾಚ್ ಟೈಮ್ ಎಲ್ಲನೂ ಬೇಗನೆ ಆಗುತ್ತೆ. ಸೊ ಏನಪ್ಪ ಟ್ರಿಕ್ಕು ಮತ್ತು ಏನು ಮಾಡಬೇಕಂತ ನಿಮಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋದ್ರಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಅದೊಂದು ಲೈಕ್ನ ಮಾಡಿ, ಆಯಿತಾ? ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಗೈಸ್, ನೀವೇನಾದರೂ ಒಂದು ವಿಡಿಯೋನ ಮಾಡ್ಕೊಂಡಿದ್ದೀರಪ್ಪ ಅಂದರೆ ಅದನ್ನ ಎಡಿಟಿಂಗು ಎಲ್ಲ ಮಾಡ್ಕೊಂಡು ಏನು ಮಾಡ್ತೀರಪ್ಪ ಅಂದರೆ ಯೂಟ್ಯೂಬ್ ಆ್ಯಪ್ಗೆ ಹೋಗಿ ಪ್ಲಸ್ ಸೆಕೆಂಡ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ವಿಡಿಯೋನ ಅಪ್ಲೋಡ್ ಮಾಡಿಬಿಡ್ತೀರಾ. ಪಬ್ಲಿಕ್ ಇಟ್ಟು ಡೈರೆಕ್ಟಾಗಿ ಅಪ್ಲೋಡ್ನ ಮಾಡಿಬಿಡ್ತೀರಾ. ಅದೇನಾದರೂ ಡೌನ್ಲೋಡ್ ಆಯಿತು ಅಂದರೆ ಅಪ್ಲೋಡ್ ಆಯ್ತಪ್ಪ ಅಂದರೆ ಡೈರೆಕ್ಟಾಗಿ ಅದು ಯೂಟ್ಯೂಬ್ನಲ್ಲಿ ಪಬ್ಲಿಷ್ ಆಗಿಬಿಡುತ್ತೆ. ಸೊ ಈ ರೀತಿ ಮಾಡೋದ್ರಿಂದ ನೀವು ಅಬ್ಸರ್ವ್ನ ಮಾಡಿರ್ತೀರ ಯಾವುದೇ ರೀತಿ ವ್ಯೂಸ್ ಸಬ್ಸ್ಕ್ರೈಬರ್ಸು ಅಷ್ಟೇ ಏನು ಬರೋಂಗಿಲ್ಲ. ಯಾಕಪ್ಪ ಈ ರೀತಿ ಆಗುತ್ತೆ ಅಂದರೆ ಯೂಟ್ಯೂಬ್ನವರು ಒಂದಿಷ್ಟು ಆಪ್ಷನ್ನ ಕೊಟ್ಟಿದ್ದಾರೆ ನಿಮಗೆ. ಅಲ್ಲಿ ನೀವು ಪಬ್ಲಿಕ್ನ ಮಾಡ್ತಿರಲ್ಲ, ಅಲ್ಲಿ ನೋಡಿ ಅನ್ಲಿಸ್ಟೆಡ್ಡು ಮತ್ತು ಪ್ರೈವೇಟು ಅಂತೇಳಿ 3 ಆಪ್ಷನ್ನ ಕೊಟ್ಟಿದ್ದಾರೆ. ಪಬ್ಲಿಕ್ಕು, ಅನ್ಲಿಸ್ಟೆಡ್, ಪ್ರೈವೇಟು ಅಂತೇಳಿ. ಸೊ ಇದ್ರ ಬಗ್ಗೆ ಸ್ವಲ್ಪ ನೀವು ಮಾಹಿತಿನ ತಿಳ್ಕೊಳ್ಳಿ. ಆಮೇಲೆ ವಿಡಿಯೋನ ಅಪ್ಲೋಡ್ ಮಾಡಿ. ಇದರಿಂದ ನಿಮಗೆ ವ್ಯೂಸ್ ಸಬ್ಸ್ಕ್ರೈಬರ್ಸ್ ಐಟಮ್ ಎಲ್ಲ ಬರುತ್ತೆ. ಸೊ ನಿಮಗೆ ಒಂದೊಂದಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಫಸ್ಟ್ ಇರೋದು ಪಬ್ಲಿಕ್ಕು. ಸೊ ನಿಮ್ಮ ಪಬ್ಲಿಕ್ ಅಂದರೆ ಆಲ್ರೆಡಿ ಗೊತ್ತಿರುತ್ತೆ, ನೀವು ಡೈರೆಕ್ಟಾಗಿ ವಿಡಿಯೋನ ಅಪ್ಲೋಡ್ ಮಾಡಿಬಿಡ್ತೀರಾ, ಅಂದರೆ ಪಬ್ಲಿಷ್ನ ಮಾಡಿಬಿಡ್ತೀರಾ. ಸೆಕೆಂಡ್ ಒನ್ನು, ನನಗೆ ಮೆಂಬರ್ಸ್ ಓನ್ಲಿ ಅಂತ ಒಂದು ಆಪ್ಷನ್ ಬಂದಿದೆ. ಇದು ನಿಮ್ದು ಏನಾದರೂ ಮಾನಿಟೈಸ್ ಆನ್ ಆಯ್ತಪ್ಪ ಅಂದರೆ ಅವಾಗ ಮಾತ್ರ ನಿಮಗೆ ಇದು ಆಪ್ಷನ್ ಬರೋದು. ಅಂದರೆ ನಿಮ್ದು ಯಾವುದು ಮೆಂಬರ್ಶಿಪ್ನ ದುಡ್ಡು ಕೊಟ್ಟು ಪರ್ಚೇಸ್ ಮಾಡಿರ್ತಾರಲ್ಲ ಅವ್ರಿಗೆ ಮಾತ್ರ ಈ ವಿಡಿಯೋ ಶೋ ಆಗುತ್ತೆ. ಸೊ ಆ ರೀತಿ ಮಾಡ್ಕೋಬೋದು. ಅದನ್ನ ಬಿಟ್ಟರೆ ಅನ್ಲಿಸ್ಟೆಡು ಇಲ್ಲೇ ಇರೋದು. ಸೊ ಅನ್ಲಿಸ್ಟೆಡ್ನ ಮಾಡಬೇಕು. ನೀವು ವಿಡಿಯೋನ ಅಪ್ಲೋಡ್ ಮಾಡೋಕ್ಕಿಂತ ಮೊದಲು ನೀವು ಅನ್ಲಿಸ್ಟೆಡ್ನಲ್ಲಿ ಇರಬೇಕು. ಅಂದರೆ ಅದು ಯಾರಿಗೂ ಗೊತ್ತಾಗಿಲ್ಲ. ನೀವೇನಾದರೂ ಲಿಂಕ್ ಮುಖಾಂತರ ನಿಮ್ದೇನಾದರೂ ವಿಡಿಯೋ ಓಪನ್ ಮಾಡ್ಕೊಂಡ್ರಪ್ಪ ಅಂದರೆ ಅದು ಕೂಡ ನೀವು ಶೇರ್ ಮಾಡಿದ್ರೆ ಮಾತ್ರ ಅಂದರೆ ಅವಾಗ ಮಾತ್ರ ಅದು ವಿಡಿಯೋನ ಓಪನ್ ಆಗುತ್ತೆ. ನೀವೇನು ಮಾಡಬೇಕಪ್ಪ ಅಂದರೆ ವಿಡಿಯೋನ ಅಪ್ಲೋಡ್ ಮಾಡೋಕ್ಕಿಂತ ಮುಂಚೆಗೆ ಅನ್ಲಿಸ್ಟೆಡ್ನಲ್ಲಿ ಇಡಬೇಕು. ಅನ್ಲಿಸ್ಟೆಡ್ನಲ್ಲಿ ಇಟ್ಟು ಆಮೇಲೆ ನೀವು ವೈಟಿ ಸ್ಟುಡಿಯೋಕ್ಕೆ ಹೋಗಬೇಕು. ಅಲ್ಲಿ ಟ್ಯಾಕ್ಸು ಮತ್ತು ಇನ್ನೇನು ಆಪ್ಷನ್ ಇರುತ್ತೆ ನೋಡಿ, ಎಲ್ಲ ಫಿಲ್ನ ಮಾಡಿಕೊಂಡ್ರು ಒಂದು 10-15 ಮಿನಿಟ್ಸು ನೀವು ಬಿಡಬೇಕು. ವಿಡಿಯೋನ ಪಬ್ಲಿಷ್ ಮಾಡೋಕ್ಕೆ ಹೋಗಬೇಡಿ. ಅಲ್ಲಿ ಒಂದು 10-15 ಮಿನಿಟ್ಸ್ ಬಿಡಿ. ಯಾಕಪ್ಪ ಅಂದರೆ ಈ ರೀತಿ ಬಿಡಬೇಕಂದ್ರೆ ಯೂಟ್ಯೂಬ್ ನೀವು ವಿಡಿಯೋನ ಅಪ್ಲೋಡ್ ಮಾಡಿದ ತಕ್ಷಣ ನೀವು ಟೈಟಲು ಮತ್ತು ಡಿಸ್ಕ್ರಿಪ್ಷನ್ ಎಲ್ಲ ಹಾಕ್ತಿರಲ್ಲ, ಯೂಟ್ಯೂಬ್ ಅದನ್ನ ಅಬ್ಸರ್ವ್ ಮಾಡುತ್ತೆ. ಅಂದರೆ ಇದು ಯಾವುದ್ರ ಬಗ್ಗೆ ವಿಡಿಯೋನ ಮಾಡಿದ್ದಾರೆ ಅಂತೇಳಿ ಅಬ್ಸರ್ವ್ನ ಮಾಡುತ್ತೆ. ಅದು ಒಂದು 10-15 ಮಿನಿಟ್ಸ್ನಲ್ಲಿ ಅಬ್ಸರ್ವ್ನ ಮಾಡಿ ಬೇರೆ ಬೇರೆ ಜನಕ್ಕೆ ಕಳಿಸುತ್ತೆ. ಆ ವಿಡಿಯೋ ಯಾರಿಗೆ ಬೇಕಾಗಿರುತ್ತೆ ನೋಡಿ ಅವ್ರಿಗೆ ಕಳಿಸುತ್ತೆ. ನೀವೇನು ಮಾಡ್ತೀರಾ ಅಂದರೆ ಡೈರೆಕ್ಟಾಗಿ ಏನಿಲ್ಲ ವಿಡಿಯೋನ ಅಪ್ಲೋಡ್ ಮಾಡಿಬಿಡ್ತೀರಾ. ಅಪ್ಲೋಡ್ ಮಾಡಿ ಯೂಟ್ಯೂಬೇ ಕನ್ಫ್ಯೂಸ್ ಆಗುತ್ತೆ. ಸೊ ಯಾರಿಗೆ ಕಳಿಸ್ಬೇಕು ಯಾರಿಗೆ ಬಿಡಬೇಕು ಅಂತೇಳಿ. ಇವಾಗ ನೋಡಿ ಯೂಟ್ಯೂಬ್ ಯಾವ ರೀತಿ ಕೆಲಸ ಮಾಡುತ್ತಪ್ಪ ಅಂದರೆ ನೀವು ಟೈಟಲ್ ಮತ್ತು ತಮ್ಬ್ನೇಲ್ ಹಾಕ್ತೀರಾ ನೋಡಿ, ಅದನ್ನ ಅಬ್ಸರ್ವ್ ಮಾಡಿಕೊಂಡು ಸೊ ಇದನ್ನ ಯಾರಿಗೆ ಕಳಿಸ್ಬೇಕು, ಇದು ಯಾರಿಗೆ ಅವಶ್ಯಕತೆ ಇರುತ್ತೆ ನೋಡಿ ಅವ್ರಿಗೆ ಒಂದು 4-5 ಜನಕ್ಕೆ ಕಳಿಸುತ್ತೆ. ಅವ್ರೇನಾದರೂ ಓಪನ್ ಮಾಡಿದ್ರಪ್ಪ ಅಂದರೆ ನಿಮ್ಮ ವಿಡಿಯೋ ಪುಷ್ ಆಗುತ್ತೆ. ನೀವೇನು ಮಾಡ್ತೀರಾ ಅಂದರೆ ಡೈರೆಕ್ಟಾಗಿ ಪಬ್ಲಿಷ್ ಮಾಡಿದ್ದೀರಾ ಅಂದರೆ ಸೊ ಯೂಟ್ಯೂಬ್ ಯಾರಿಗೆ ಕಳಿಸ್ಬೇಕು ಅಂತ ಕನ್ಫ್ಯೂಸ್ ಆಗಿ ಯಾರಿಗೂ ಕಳಿಸೋದೇ ಇಲ್ಲ. ಸೊ ಅದಕ್ಕಾಗಿ ಯಾರ್ಯಾರಿಗೆ ಕಳಿಸುತ್ತೆ ಅವ್ರು ಅದನ್ನ ಓಪನ್ ಮಾಡೋಂಗಿಲ್ಲ. ಅವಾಗ ಏನಾಗುತ್ತೆ ಅಂದರೆ ನಿಮ್ಮ ವಿಡಿಯೋ ಡೆಡ್ ಆಗುತ್ತೆ. ಆ ರೀಸನಿಂದ ವಿಡಿಯೋ ಅಪ್ಲೋಡ್ ಮಾಡೋಕ್ಕಿಂತ ಮೊದಲು ನೀವು ಅನ್ಲಿಸ್ಟೆಡ್ನಲ್ಲಿ ಇಟ್ಕೊಂಡು ಸೊ ಒಂದು 10-15 ಮಿನಿಟ್ಸ್ ಬಿಟ್ಟು ಆಮೇಲೆ ನೀವು ಪಬ್ಲಿಷ್ನ ಮಾಡಿ. ಆ ರೀತಿ ಮಾಡೋದ್ರಿಂದ ನಿಮಗೆ ತುಂಬಾ ಯೂಸ್ ಬರುತ್ತೆ. ಇನ್ನೊಂದು ಆಪ್ಷನ್ ಇದೆ ಪ್ರೈವೇಟ್. ಅಂದರೆ ನೀವು ವಿಡಿಯೋ ಯಾರಿಗೂ ಶೋ ಆಗೋದು ಬೇಡಪ್ಪ ಅಂದರೆ ನೀವು ಪ್ರೈವೇಟ್ ಮಾಡ್ಕೋಬೋದು. ಇವಾಗ ನಿಮಗೆ ಗೊತ್ತಾಯ್ತು ಅನ್ಕೊಂತೀನಿ ಯಾಕಪ್ಪ ಪಬ್ಲಿಷ್ನ ಮಾಡಬಾರ್ದು ಡೈರೆಕ್ಟಾಗಿ ಅಂತೇಳಿ. ಮತ್ತು ಏನು ಮಾಡಬೇಕಪ್ಪ ಅಂದರೆ ಅಲ್ಲಿ ಇನ್ನೊಂದು ಆಪ್ಷನ್ ಇರುತ್ತೆ ಕೆಳಗಡೆ, ಶೆಡ್ಯೂಲ್ ಅಂತೇಳಿ. ನೀವು ಶೆಡ್ಯೂಲ್ನಲ್ಲಿ ಹಾಕೊಳ್ಳಿ. ಅಂದರೆ ನಾಳೆ ವಿಡಿಯೋ ಅಪ್ಲೋಡ್ ಮಾಡಬೇಕಪ್ಪ ಅಂದರೆ ಇವಾಗ ನಾಳೆ ನೀವು ವಿಡಿಯೋ ಹಾಕ್ತಾ ಇದ್ರೆ ಅಂದರೆ ಹಿಂದಿನ ದಿನ ನೀವು ವಿಡಿಯೋನ ಫುಲ್ ಎಡಿಟಿಂಗ್ ಮಾಡಿಕೊಂಡು ಸೊ ಅಪ್ಲೋಡ್ನ ಮಾಡಿ, ಅಂದರೆ ಅನ್ಲಿಸ್ಟೆಡ್ನಲ್ಲಿ ಇಟ್ಟು ಅಪ್ಲೋಡ್ ಮಾಡಿ ನೀವು ಶೆಡ್ಯೂಲ್ಗೆ ಹಾಕಿದ್ರಪ್ಪ ಅಂದರೆ ನಿಮಗೆ ಖಂಡಿತ ವ್ಯೂಸ್ ಬಂದೇ ಬರುತ್ತೆ. ಯಾಕಪ್ಪ ಅಂದರೆ ಯೂಟ್ಯೂಬ್ ಅಲ್ಗಾರಿದಮ್ ಆ ರೀತಿ ಕೆಲಸ ಮಾಡುತ್ತೆ. ನೀವು ಟೈಟಲು, ಡಿಸ್ಕ್ರಿಪ್ಷನ್ನು ಮತ್ತು ತಮ್ಬ್ನೇಲ್ನಲ್ಲಿ ಏನು ಹಾಕಿದ್ರೆ ನೋಡಿ ಅದನ್ನ ಫಸ್ಟ್ ಅಬ್ಸರ್ವ್ ಮಾಡಿಕೊಂಡು ಯಾರಿಗೆ ಕಳಿಸ್ಬೇಕು ನೋಡಿ ಅವ್ರಿಗೆ ಮಾತ್ರನೇ ಕಳಿಸುತ್ತೆ. ಅವಾಗ ಅವ್ರು ಕ್ಲಿಕ್ ಮಾಡ್ಕೊಂಡ್ರಪ್ಪ ಅಂದರೆ ಖಂಡಿತ ವ್ಯೂಸ್ ಬರುತ್ತೆ. ನೀವೇನಿಲ್ಲ ಟೈಟಲು ತಮ್ಬ್ನೇಲ್ ಹಾಕೊಂಡು ಡೈರೆಕ್ಟಾಗಿ ಪಬ್ಲಿಷ್ ಮಾಡಿದ್ರಪ್ಪ ಅಂದರೆ ಅದು ಅಪ್ಲೋಡ್ ಆಗೋದಕ್ಕೆ ಹಾಗೆ ಪಬ್ಲಿಷ್ ಆಗಿಬಿಡುತ್ತೆ. ಅವಾಗ ಯಾವುದೇ ರೀತಿ ಯೂಟ್ಯೂಬೇ ಕನ್ಫ್ಯೂಸ್ ಆಗಿಬಿಡುತ್ತೆ ಯಾರಿಗೆ ಕಳಿಸೋದು ಯಾರಿಗೆ ಬಿಡೋದು ಅಂತೇಳಿ. ಸೊ ಈ ರೀತಿ ನೀವು ತಪ್ಪನ್ನ ಮಾಡೋಕೆ ಹೋಗ್ಬೇಡಿ. ಸೊ ಅನ್ಲಿಸ್ಟೆಡ್ನಲ್ಲಿ ಇಟ್ಕೊಂಡು ಶೆಡ್ಯೂಲ್ನ ಹಾಕಿ ನೀವು ವಿಡಿಯೋನ ಅಪ್ಲೋಡ್ ಮಾಡಿ. ಖಂಡಿತ ನಿಮಗೆ ವ್ಯೂಸು ಮತ್ತು ರಿಸಲ್ಟ್ ಅನ್ನೋದು ಸಿಗುತ್ತೆ. ಇವಾಗ ನಿಮಗೆ ಗೊತ್ತಾಯ್ತು ಅನ್ಕೊಂತೀನಿ ಯಾಕಪ್ಪ ಈ ರೀತಿ ತಮ್ಬ್ನೇಲ್ನಲ್ಲಿ ಹಾಕಿದೆ ಅಂತೀನಿ. ನಿಮ್ಗೆ ಏನಾದರೂ ವಿಡಿಯೋ ಹೆಲ್ಪ್ಫುಲ್ ಆಗಿದೆ ಲೈಕ್ ಮಾಡಿ. ಹಾಗೆ ಚಾನಲ್ಗೆ ಯಾರು ಸಮಯಕ್ಕೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್.